ಅತ್ಯಂತ ಶುಭ ಫಲವನ್ನು ಕೊಡುವಂತಹ ಏಕಾದಶಿ ಅಂದರೆ ಈ ಒಂದು ಯೋಗಿನಿ ಏಕಾದಶಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಒಲುಮೆಯ ಗರಿಗೆ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವಿಶೇಷವಾದ ವಿಡಿಯೋದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅತ್ಯಂತ ಪವಿತ್ರವಾದ ಯೋಗಿನಿ ಏಕಾದಶಿಯನ್ನು ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಕಾದಶಿ ಯಾವಾಗ ಬರುತ್ತೆ, ತಿಥಿ ಯಾವಾಗ ಆರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಉಪವಾಸವನ್ನು ಹೇಗೆ ಆಚರಿಸಬೇಕು, ಪೂಜೆಯನ್ನು ಯಾವ ವಿಧಾನದಲ್ಲಿ ಮಾಡಬೇಕು, ಯಾವ ಮಂತ್ರಗಳನ್ನು ಜಪಿಸಬೇಕು, ಜೊತೆಗೆ ಯಾವ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಶಾಸ್ತ್ರೋಕ್ತವಾಗಿ ಉತ್ತರಗಳನ್ನು ನೀಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮೊದಲನೆಯದಾಗಿ ಈ ಒಂದು ಯೋಗಿನಿ ಏಕಾದಶಿಯ ದಿನ ಮತ್ತು ತಿಥಿಯನ್ನು ನೋಡೋದಾದರೆ, ನಮ್ಮ ಭಾರತೀಯ ಪಂಚಾಂಗದ ಪ್ರಕಾರ 2026 ಯೋಗಿನಿ ಏಕಾದಶಿಯನ್ನು ಇದೇ ಜುಲೈ 10 ಶುಕ್ರವಾರ ಅಂದರೆ ನಾಳೆನೇ ಆಚರಿಸಲಾಗ್ತಿದೆ. ಇನ್ನು ಏಕಾದಶಿಯ ತಿಥಿಯ ಆರಂಭ ಜುಲೈ 10 ಬೆಳಿಗ್ಗೆ 8:16 ಆರಂಭವಾಗಿ ತಿಥಿ ಮುಕ್ತಾಯ ಆಗೋದು ಜುಲೈ 11ನೇ ತಾರೀಕು ಬೆಳಿಗ್ಗೆ 5:22 ಈ ಒಂದು ಏಕಾದಶಿಯ ತಿಥಿ ಮುಕ್ತಾಯವಾಗುತ್ತೆ. ಹಾಗಾಗಿ ನೀವು ಈ ಒಂದು ಉಪವಾಸವನ್ನು ಮಾಡುವಂತಹವರು ಜುಲೈ 11ನೇ ತಾರೀಕು ಬೆಳಗ್ಗೆ 5:22 22 ನಂತರ ಪೂಜೆಗಳನ್ನು ಮಾಡಿ ಉಪವಾಸವನ್ನು ಬಿಡಬಹುದು. ನಂತರ ಈ ಒಂದು ಯೋಗಿನಿ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ, ಈ ಯೋಗಿನಿ ಏಕಾದಶಿ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಏಕಾದಶಿಗಳಲ್ಲಿ ಒಂದಾಗಿದೆ. ಪದ್ಮ ಪುರಾಣದಲ್ಲಿ ಈ ವ್ರತದ ಮಹಿಮೆಯನ್ನು ಅತ್ಯಂತ ಉನ್ನತವಾಗಿ ವರ್ಣಿಸಲಾಗಿದೆ. ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ಪಾಪಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಶಾಸ್ತ್ರದ ದೃಷ್ಟಿಯಿಂದ ಈ ದಿನ ಕೇವಲ ಉಪವಾಸದ ದಿನವಲ್ಲ, ಅದು ಆತ್ಮಶುದ್ಧಿ, ಇಂದ್ರಿಯ ನಿಗ್ರಹ, ಭಕ್ತಿ ಮತ್ತು ಸತ್ಪ್ರವೃತ್ತಿಯನ್ನು ಬೆಳೆಸುವ ದಿನವಾಗಿರುತ್ತೆ. ಆದ್ದರಿಂದ ಈ ದಿನ ಆಹಾರ ನಿಯಮಗಳ ಜೊತೆಗೆ ಮನಸ್ಸಿನ ನಿಯಂತ್ರಣಕ್ಕೂ ಕೂಡ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ. ಹಾಗಾದರೆ ಈ ಒಂದು ಉಪವಾಸವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಏಕಾದಶಿಯ ವ್ರತದ ಸಿದ್ಧತೆಯನ್ನು ದಶಮಿಯಂದೇ ನೀವು ಆರಂಭಿಸೋದು ಉತ್ತಮ. ದಶಮಿಯ ದಿನ ಸಾತ್ವಿಕ ಆಹಾರ ಸೇವಿಸಿ, ಅತಿಯಾದ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ತಪ್ಪಿಸಬೇಕು. ಮನಸ್ಸನ್ನು ಶಾಂತವಾಗಿಟ್ಕೊಂಡು ಭಗವಂತನ ಸ್ಮರಣೆಯ ದಿನವನ್ನು ಕಳೆಯಿರಿ. ನಂತರ ಏಕಾದಶಿಯ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ವ್ರತ ಸಂಕಲ್ಪ ಮಾಡಿ. ಅಂದರೆ ನೀವು ಮನೆಯಲ್ಲೇ ಮಹಾವಿಷ್ಣುವಿಗೆ ದೀಪವನ್ನು ಹಚ್ಚಿ ವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಸಾಧ್ಯವಾದರೆ ನಿರ್ಜಲ ಉಪವಾಸವನ್ನು ಮಾಡಬಹುದು. ಆರೋಗ್ಯದ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ ಅಂತಂದರೆ ಫಲಹಾರ ಅಥವಾ ಹಾಲು ಸೇವನೆಯೊಂದಿಗೆ ಉಪವಾಸವನ್ನು ಆಚರಿಸಬಹುದು. ನಮ್ಮ ಶಾಸ್ತ್ರಗಳಲ್ಲಿ 4 ವಿಧದ ಏಕಾದಶಿಯ ಉಪವಾಸಗಳ ಉಲ್ಲೇಖವಿದೆ. ಯಾವುದಂತ ಅಂದರೆ ಅದು ನಿರ್ಜಲ ಉಪವಾಸ, ಜಲಾಹಾರ ಉಪವಾಸ, ಫಲಹಾರ ಉಪವಾಸ, ಒಂದು ವೇಳೆ ಸಾತ್ವಿಕ ಆಹಾರ ಅಂದರೆ ಧಾನ್ಯಗಳನ್ನು ತ್ಯಜಿಸಿ. ಭಕ್ತನು ತನ್ನ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಆಯ್ಕೆ ಮಾಡಬಹುದು. ಹಾಗಾಗಿ ನಿಮಗೆ ಈ ಒಂದು ಏಕಾದಶಿಯ ದಿನ ಯಾವ ರೀತಿಯ ಉಪವಾಸವನ್ನು ಮಾಡಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡಿಕೊಂಡು ನಿಮ್ಮ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಿರೋ ಹಾಗೆ ಈ ಒಂದು 4 ಉಪವಾಸದಲ್ಲಿ ಯಾವುದಾದ್ರೂ ಒಂದು ಉಪವಾಸವನ್ನು ಸಂಕಲ್ಪ ಮಾಡಿಕೊಂಡು ಈ ಒಂದು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬಹುದು. ನಂತರ ಈ ಒಂದು ಏಕಾದಶಿಯ ಸರಳ ಪೂಜೆಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ನೋಡೋದಾದರೆ, ನೀವು ಬೆಳಿಗ್ಗೆ ಮನೆ ಅಥವಾ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸ್ಕೋಬೇಕು. ನಂತರ ಶ್ರೀ ಮಹಾವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಂತರ ದೀಪವನ್ನು ಹಚ್ಚಿ ಗಂಧ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಬೇಕು. ತುಳಸಿ ದಳಗಳನ್ನು ತಪ್ಪದೆ ಅರ್ಪಿಸಿ. ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತು, ತುಳಸಿ ಇಲ್ಲದ ವಿಷ್ಣುವಿನ ಪೂಜೆ ಅಪೂರ್ವ. ಹಾಗಾಗಿ ತುಳಸಿಯನ್ನು ಮರಿಬಾರ್ದು. ಹಳದಿ ಅಥವಾ ಬಿಳಿ ಹೂವುಗಳನ್ನು ಮಹಾವಿಷ್ಣುವಿಗೆ ಅರ್ಪಿಸಿ. ಜೊತೆಗೆ ಹಣ್ಣು, ಪಾಯಸ ಅಥವಾ ಸಾತ್ವಿಕ ನೈವೇದ್ಯವನ್ನು ಕೂಡ ನೀವು ಮಹಾವಿಷ್ಣುವಿಗೆ ಸಮರ್ಪಿಸಬಹುದು. ನಂತರ ನೀವು ಪೂಜೆ ಪುನಸ್ಕಾರವನ್ನು ಮಾಡಿದ ನಂತರ ತಪ್ಪದೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹೀಗೆ ಜಪಿಸೋದ್ರಿಂದ ನಿಮ್ಮ ಒಂದು ಏಕಾಗ್ರತೆ ಹೆಚ್ಚಾಗುತ್ತೆ, ಜೊತೆಗೆ ನಿಮ್ಮ ಒಂದು ವ್ರತಕ್ಕೆ ಶಕ್ತಿ ಸಿಗುತ್ತೆ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸಹಸ್ರನಾಮವನ್ನು ಪಾರಾಯಣ ಬರಲ್ಲ ಅಂತ ಅನ್ನೋರು ವಿಷ್ಣುವಿನ ಸಹಸ್ರನಾಮವನ್ನು ಕೂಡ ಈ ದಿನ ಕೇಳ್ಕೋಬಹುದು. ಕೊನೆಯಲ್ಲಿ ನೀವು ಶ್ರೀ ಮಹಾವಿಷ್ಣುವಿಗೆ ಆರತಿಯನ್ನು ಬೆಳಗಿ ನಮಸ್ಕರಿಸಬೇಕು. ಅದಾದ ನಂತರ ನೀವು ಇದೇ ಸಂಜೆ
ಮತ್ತೆ ದೀಪವನ್ನು ಹಚ್ಚಿ ಭಜನೆ, ನಾಮಸ್ಮರಣೆ ಅಥವಾ ಗೀತ ಪಾರಾಯಣ ಮಾಡಿದರೆ ಇನ್ನಷ್ಟು ಪುಣ್ಯ ಫಲಗಳು ಲಭಿಸುತ್ತೆ ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಸಂಜೆ ಇವುಗಳನ್ನು ಮಾಡಿ, ಒಂದು ವೇಳೆ ಇವುಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಎಂದಿನಂತೆ ನೀವು ಮನೆಯಲ್ಲಿ ಸಂಜೆ ದೀಪವನ್ನು ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ ನಂತರ ನೀವು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ವಿಷ್ಣುವಿನ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದನೂ ಕೂಡ ಸಾಕಷ್ಟು ಪುಣ್ಯ ಫಲ ನಿಮಗೆ ಸಿಗುತ್ತೆ. ಇನ್ನು ಈ ಒಂದು ಏಕಾದಶಿಯ ದಿನ ನೀವು ಮಾಡಲೇಬೇಕಾದಂತಹ ಕೆಲವು ಕಾರ್ಯಗಳು ಅಂತ ಅಂದರೆ ಅದು ತುಳಸಿ ಪೂಜೆಯನ್ನು ಮಾಡಬೇಕು, ವಿಷ್ಣುವಿನ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಅದನ್ನು ಕೇಳಿ, ಭಗವದ್ಗೀತೆಯನ್ನು ನೀವು ಸಾಧ್ಯವಾದಷ್ಟು ಓದೋದಕ್ಕೆ ಪ್ರಯತ್ನ ಪಡಿ, ಅನ್ನದಾನ ಅಥವಾ ವಸ್ತ್ರದಾನವನ್ನು ಮಾಡಿ, ಗೋಸೇವೆ ಅಥವಾ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ, ದಿನವಿಡೀ ಸತ್ಯ, ಶಾಂತಿ ಮತ್ತು ಭಕ್ತಿಯನ್ನು ಪಾಲಿಸೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಅದನ್ನು ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ. ಇದನ್ನೆಲ್ಲ ಮಾಡಲೇಬೇಕು ಅಂತ ಅಲ್ಲ, ಕಡ್ಡಾಯವಾಗಿ ನೀವು ತುಳಸಿ ಪೂಜೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ, ದಿನವಿಡೀ ಸತ್ಯ, ಶಾಂತಿ ಮತ್ತು ಭಕ್ತಿಯನ್ನು ಪಾಲಿಸಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ದಾನಗಳನ್ನು ಮಾಡಿ. ಸಾಧ್ಯ ಆಗಲಿಲ್ಲ ಅಂತ ಅಂದರೆ ತೊಂದರೆ ಇಲ್ಲ. ನಂತರ ಈ ದಿನ ನೀವು ಕಡ್ಡಾಯವಾಗಿ ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿದ್ರೆ, ಸುಳ್ಳು ಹೇಳಬಾರ್ದು, ಕೋಪ, ಜಗಳ ಮತ್ತು ನಿಂದನೆಗಳನ್ನ ಮಾಡಬಾರ್ದು, ಮದ್ಯಪಾನ, ಮಾಂಸಾಹಾರಗಳನ್ನು ಸೇವಿಸಬಾರ್ದು, ಧಾನ್ಯಗಳ ಸೇವನೆಯನ್ನು ವ್ರತದಲ್ಲಿ ಇರುವವರು ಮಾಡಬಾರ್ದು, ಅಂದರೆ ಕಡ್ಡಿ ಕಾಳುಗಳನ್ನು ತಿನ್ನಬಾರ್ದು. ಜೊತೆಗೆ ದೇವರ ಆರಾಧನೆಯನ್ನು ನೀವು ನಿರ್ಲಕ್ಷಿಸಬಾರ್ದು. ಇಷ್ಟನ್ನು ನೀವು ಈ ಒಂದು ಏಕಾದಶಿಯ ದಿನ ಯಾವ ಕೆಲಸ ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬಾರ್ದು ಅಂತ, ಸರಿನಾ? ಹಾಗಾದರೆ ಈ ಒಂದು ಯೋಗಿನಿ ಏಕಾದಶಿಯ ವ್ರತವನ್ನು ಮಾಡೋದ್ರಿಂದ ಏನು ಫಲಗಳು ಸಿಗುತ್ತೆ ಅಂತ ನೋಡೋದಾದರೆ, ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆ ಮನಃಶಾಂತಿ ಅನ್ನೋದು ಸಿಗುತ್ತೆ, ಆಧ್ಯಾತ್ಮಿಕ ಪ್ರಗತಿ ಸಿಗುತ್ತೆ, ವಿಷ್ಣುವಿನ ಕೃಪೆ ಮತ್ತು ಪುಣ್ಯ ಫಲ ದೊರೆಯುತ್ತೆ ಎಂದು ವೈಷ್ಣವ ಸಂಪ್ರದಾಯ ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗುತ್ತೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ, ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಈ ಒಂದು ವ್ರತದ ನಿಜವಾದ ಫಲ ಭಕ್ತಿ, ಸತ್ಕಾರ್ಯ ಮತ್ತು ಶುದ್ಧ ಮನಸ್ಸಿನೊಂದಿಗೆ ಆಚರಿಸಿದಾಗ ಮತ್ತಷ್ಟು ಅರ್ಥಪೂರ್ಣವಾಗಿ ಈ ಒಂದು ವ್ರತ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಈ ಒಂದು ಯೋಗಿನಿ ಏಕಾದಶಿಯ ಒಂದು ಸಂಪೂರ್ಣ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ತಿಳಿದಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯೋಗಿನಿ ಏಕಾದಶಿಯ ಪ್ರಸಿದ್ಧವಾದಂತಹ ಹೇಮಮಾಲಿನಿ ಮತ್ತು ಕುಬೇರನ ಪುರಾಣ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ಯೋಗಿನಿ ಏಕಾದಶಿಯು ಸಂಪೂರ್ಣವಾದಂತಹ ವ್ರತವನ್ನು ಆಚರಿಸಿ ಫಲವನ್ನು ಪಡೆದುಕೊಳ್ಳುವಂತಹ ಎಲ್ಲ ಅವಕಾಶಗಳು ನಿಮಗೆ ಸಿಗಲಿ ಅಂತ ನಾನು ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸ್ತೇನೆ.